ಸರ್, ಈಗ ನಿಮ್ಮ ಮನೆಯಲ್ಲಿ ಒಂದು ಮಹಿಳೆ ಶವ ಪತ್ತೆಯಾಗಿದೆ ಸೋಮವಾರ. ಅವ್ರು ಎಷ್ಟು ವರ್ಷದಿಂದ ವಾಸ ಇದ್ರು, ಯಾರ್ಯಾರು ವಾಸ ಇದ್ರು? ಸರ್ ಅವ್ರು 4 ಜನ ಇದ್ರು. ಅದೇ ಗಂಡ ಹೆಂಡತಿ ಮಕ್ಕಳು ಅಂತ ಬಂದರು. 2 ವರ್ಷ 2.5 ತಿಂಗಳು ಇರ್ಬೋದು ಅಷ್ಟೇ ಸರ್. ಎಷ್ಟು ದಿನ ಯಾವಾಗ ಬಂದಿದ್ದು ಅವ್ರ ಬಾಡಿಗೆಗೆ? ಸರ್ ಬಂದದು 2 ವರ್ಷ 2.5 ವರ್ಷ ಒಳಗಡೆ ಇರ್ಬೋದು, ಅದು ಅಂದಾಜು ಗೊತ್ತಿಲ್ಲ. ಇವತ್ತು ನಿಮ್ಗೆ ಯಾವಾಗ ಗೊತ್ತಾಗಿತ್ತು ಸರ್? ನಮಗೆ ಗೊತ್ತಾಗಿದ್ದು ಸೋಮವಾರ ಸರ್. ನಾನು ಡ್ಯೂಟಿಗೆ ಹೋಗಿದ್ದೆ, ನಾನು ಇಲ್ಲೇ ವರ್ಕ್ ಮಾಡೋದು, BBMP ವರ್ಕ್ ಮಾಡೋದು, ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನ್ನ ಹೆಂಡತಿ ಒಂದು 12:15 ಇರ್ಬೋದು ಸರ್, 12:15 ಅದು ಗೊತ್ತಿಲ್ಲ, ಇದಿಲ್ಲ. ಯಾರೋ ಬಂದು ಕೊಳೋ ಅಂತ ಹೇಳ್ತವ್ರೆ ರೀ, ಈ ಥರ ಬನ್ನಿ ಅಂತ ಅಂದರು. ಏನಮ್ಮ ಯಾರೋ ಮ್ಯಾಗಡೆ ಮನೆಯವ್ರು ಸತ್ತೋಗ್ಬಿಟ್ಟವ್ರೆ ಅಂತ ಹೇಳಿದ್ರು. ನನಗೆ ಅದೇ ಗಾಬರಿ ಆಯಿತು, ಸೀದಾ ಬಂದೆ. ನಾನು ಬರೋ ಅಷ್ಟೊತ್ತರಲ್ಲಿ ಅವ್ರ ಪೊಲೀಸ್ ಅವ್ರ ಸಂಬಂಧಿಕರೆಲ್ಲ ಇದ್ರು. ಈಗ ಎಲ್ಲಿ ಕೆಲಸ ಮಾಡ್ತಾ ಇದ್ಲು ಸತ್ತೋದವಳು, ಅದರ ಮಾಹಿತಿ ಇದೆಯಾ ಸರ್? ಅದೇ ಇಲ್ಲೇನು ಎದುರುಗಡೆ ಬ್ಯಾಂಕಲ್ಲಂತೆ. ಮಗಳು ಏನು ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಏನೋ ಗೊತ್ತಿಲ್ಲ, ಅದು ಐಡಿಯಾ ಇಲ್ಲ ಸರ್. ಮಗಳು ನೋಡಕ್ಕೆ ಯಾರು ಫ್ರೆಂಡ್ಸ್ ಬರೋದು? ಸರ್ ಅದು ನನಗೆ ಗೈಡ್ ಗೊತ್ತಿಲ್ಲ. ಯಾರೋ 2 ಹುಡುಗರು ಓಡಾಡ್ತಾ ಇದ್ರು. ಯಾರಪ್ಪ ಅವರು ಅಂತ ಕೇಳ್ದ. ಅಣ್ಣ ನಮ್ಮೇನು ಅಕ್ರಮ ಮಕ್ಕಳು ಯಾರ ಸಂಬಂಧರು ಅಂತಂದ್ರು. ನಾವು ಅದಕ್ಕೆ ಸುಮ್ಮನೆ ಆಗ್ಬಿಟ್ಟು ಆಮೇಲೆ ಅವ್ರು ಖಾಲಿ ಮಾಡೋಕ್ಕೂ ಹೇಳಿದ್ದು. ಖಾಲಿ ಮಾಡ್ಬಿಟ್ರಿ ಅಂತ ಹೇಳಿದ್ರು. ಈ 10ನೇ ತಾರೀಕು ಕೂಡ ಖಾಲಿ ಮಾಡ್ತೀನಿ ಅಂತ ಹೇಳಿದ್ರು. ಶನಿವಾರ ನೈಟ್ ಏನಾದ್ರು ಗಲಾಟೆ ಆಗಿರೋ? ಅದೇನೋ ನಮ್ಗೆ ಗೊತ್ತಿಲ್ಲ ಸರ್. ಏನು ಸೌಂಡ್ ಗಿೌಂಟ್ ಏನೂ ಇದಿಲ್ಲ ಸರ್. ನಾವು ಎಲ್ಲಿ ಸರ್ ನೋಡಿ ಕೆಳಗಡೆ ಇರ್ತೀವಿ ಅಷ್ಟೇ, ಮೇಲೆ ನಿಂತ್ಕೋಣ ಸರ್. ಹೇಗಿದ್ರು ಸರ್ ಅವ್ರ ಫ್ಯಾಮಿಲಿ ನಿಮ್ಮ ಜೊತೆ ಎಲ್ಲ? ಚೆನ್ನಾಗಿದ್ರು ಸರ್. ಮಗಳು ಚೆನ್ನಾಗಿ, ಮಗಳ ಹತ್ರ ನಾವೇನು ಮಾತಾಡ್ತಿರಲ್ಲ ಬಿಡಿ, ಚೆನ್ನಾಗಿದ್ರು ಪಾಪ. ಏನೋ ಗೊತ್ತಿಲ್ಲ ಸರ್, ಏನಾಯ್ತು ವಿಷಯ ಗೊತ್ತಿಲ್ಲ. ಓಕೆ ಸರ್, ನಿಮ್ಮ ಹೆಸರು? ಸರ್ ಶಂಕರ್.